ಒಂದು ಅಮ್ಮಂಗೆ ಮಗಳು ಕೇಳಿದ್ಲಂತೆ, ಅಮ್ಮ ಮೊಬೈಲ್ ಕೊಡು ನಿಂದು ಅಂತ. ಅಮ್ಮ ಹೇಳಿದ್ರು ನಾನು ಕೊಡಲ್ಲ. ಎಷ್ಟೋ ಜನ ಪೇರೆಂಟ್ಸು ಪಾಪ ಫಸ್ಟಿಗೆ ಕೊಡಲ್ಲ ಅಂತಲೇ ಹೇಳೋದು. ನಾನು ಕೂಡ ಪೇರೆಂಟಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಕೇಳಿದ್ಲು, ಅಮ್ಮ ಬೋರ್ ಆಗ್ತಿದೆ ಅಮ್ಮ, ಹೋಗೇನಾದರೂ ಆಡ್ಕೋ. ಇಲ್ಲಮ್ಮ ಯಾರು ಫ್ರೆಂಡ್ಸ್ ಬರ್ತಾ ಇಲ್ಲ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಆಡೋದಕ್ಕೆ ಯಾರೂ ಇಲ್ಲ. ಅಮ್ಮ ಟಿ ವಿ ನೋಡ್ಲಾ? ಇಲ್ಲ, ಟಿ ವಿ ಹಾಕೋದಕ್ಕೆ ನಾನು ಬಿಡಲ್ಲ. ಮತ್ತೇನು ಮಾಡ್ಲಮ್ಮ, ಬೋರ್ ಆಗುತ್ತೆ. ನನಗೆ ಗೊತ್ತಿಲ್ಲ ನೀನು ಏನು ಮಾಡ್ತೀಯ ಅಂತ, ಅಲ್ಲಿ ಬುಕ್ಸ್ ಇದೆ, ಬುಕ್ಸ್ ಓದು, ಇಲ್ಲ ಬೇರೆ ಏನಾದರೂ ಕೆಲಸ ಮಾಡು, ಇಲ್ಲ ನನಗೇನಾದರೂ ಕೆಲಸದಲ್ಲಿ ಸಹಾಯ ಮಾಡು, ಮೊಬೈಲ್ ಕೊಡಲ್ಲ, ನೋ ಟಿ ವಿ ಅಂತ. ಈ ಮಗಳಿಗೋ ಅಲ್ಲ, ಈ ಅಮ್ಮ ಏನಂತ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಷ್ಟು ಬೋರ್ ಆಗುತ್ತೆ ನನಗೆ, ಯಾವುದೂ ಇಲ್ಲ ಅಂತಂದರೆ ನಾನು ಹೇಗೆ ಕಳೀಲಿ ಅಂತ. ಆಗ ಸ್ವಲ್ಪ ಹೊತ್ತಾಯ್ತಂತೆ, ಇವಳಿಗೆ ಅಮ್ಮ ಕೊಡೋದಿಲ್ಲ ಅಂತ ಗೊತ್ತಾಯಿತು. ಅಮ್ಮ ಸ್ವಲ್ಪ ಜೋರಿದ್ದಾರೆ, ಇದು ಏನು ಬೆಗ್ ಮಾಡಿದ್ರೂ ಕೊಡಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಹೀಗೆ ಮೇಲೆ ನೋಡ್ತಾ ಕೂತ್ಕೊಂಡ್ಲಂತೆ. ಮೇಲೆ ನೋಡ್ತಾ ಕೂತ್ಕೊಂಡಾಗೆ ಅವಳ ತಲೆಗೆ ಏನೋ ಒಂದು ಕಲ್ಪನೆ ಮೂಡ್ತಂತೆ, ಅಂದರೆ ಇಮ್ಯಾಜಿನೇಷನ್ ಬರುತ್ತೆ. ಹಾಗೇ ಒಂದು ಪೆನ್ಸಿಲ್ ತೊಗೊಂಡು ಸ್ಕೆಚ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಒಂದು ಸುಂದರವಾದಂಥ ಚಿತ್ರ ಮೂಡುತ್ತೆ. ಆಮೇಲೆ ಅದಕ್ಕೆ ಬಣ್ಣ ತುಂಬಬೇಕು ಅಂತ ಅನಿಸುತ್ತೆ. ಆಶ್ಚರ್ಯ ಆಯಿತು ಅವಳಿಗೆ. ಆ್ಯಕ್ಚುಲಿ ಆ ಬೋರ್ ಆಯಿತು ನೋಡಿ, ಆ ಬೋರಿದು ಒಂದು ಸ್ಯಾಚುರೇಷನ್ ಪಾಯಿಂಟನ್ನು ಅವಳು ರೀಚ್ ಆದಮೇಲೆ ನೆಕ್ಸ್ಟ್ ಅವಳಿಗೆ ಅಲ್ಲಿ ಬ್ರೇಕ್ ಡೌನ್ ಆದದ್ದು ಏನು ಹೇಳಿ, ಒಂದು ಕ್ರಿಯೇಟಿವಿಟಿಯ ಬಾಗಿಲು ಓಪನ್ ಆಯಿತು ಅಂತ ಹೇಳ್ತಾರಲ್ಲ ಹಾಗೆ. ಆಗ ಅವಳಿಗೆ ಸ್ವತಃ ರಿಯಲೈಸ್ ಆಗುತ್ತೆ, ಆ ಚಿಕ್ಕ ಹುಡುಗಿಗೆ, ಅಂದರೆ ನಾನೇನಾದರೂ ಮಾಡ್ಬೋದು, ಈ ಥರ ಸೃಷ್ಟಿ ಮಾಡ್ಬೋದು ಅಂತ. ಆಮೇಲೆ ಕಂಟಿನ್ಯೂ ಆಗಿ ಅವಳು ಡ್ರಾಯಿಂಗ್, ಮ್ಯೂಸಿಕ್, ಹೀಗೆ ಬೇರೆ ಬೇರೆ ಹವ್ಯಾಸಗಳಿಗೆ ಅಂಟ್ಕೋತಾ ಹೋಗ್ತಿದ್ದಾಗೆ ಇದೇ ಥರ ವೇದಿಕೆ ಮೇಲೆ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಮೊದಲನೇದಾಗಿ ಅಮ್ಮನಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅಮ್ಮನಿಗೆ ಥ್ಯಾಂಕ್ಸ್ ಹೇಳಿ ಭಾಷಣ ಶುರು ಮಾಡ್ತಾಳೆ ವೇದಿಕೆ ಮೇಲೆ. ಜಸ್ಟ್ ಇಮ್ಯಾಜಿನ್, ನಮ್ಮಮ್ಮ ನನಗೆ ಮೊಬೈಲ್ ಕೊಡಲಿಲ್ಲ, ಟಿ ವಿ ನೋಡೋದಕ್ಕೆ ಬಿಡಲಿಲ್ಲ, ಆದರೆ ನನಗೆ ಅದರಿಂದ ಒಳ್ಳೆಯದೇ ಆಯಿತು ಅಂತ. ಯಾಕಂದರೆ ನಾನು ಬೋರ್ ಆಗುವಾಗ ಹುಡುಕೊಂಡೆ, ನನಗೇನೋ ಇಷ್ಟ ಅನ್ನೋದು ಗೊತ್ತಾಯಿತು, ನನಗೆ ಏನು ಇಷ್ಟ ಅಂತ ಹುಡ್ಕೊಳ್ಳೋದಕ್ಕೆ ಆ ಗ್ಯಾಪ್ ಬೇಕಿತ್ತು ಅಂತ.